ಎಲ್ಲರಿಗೂ ನಮಸ್ಕಾರ. MN ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯ ಹಾವೇರಿ ಡಿಸ್ಟಿಕ್ಕು ಹಾವೇರಿ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಕೋರ್ಸ್ಗಳ ಬೋಧನೆಗೆ ಅತಿಥಿ ಅಥವಾ ತಾತ್ಕಾಲಿಕ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಹೇಗೆಲ್ಲ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ವಿಷಯಗಳಿಗೆ ಎಷ್ಟು ವೇಕೆನ್ಸಿ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಇಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಟಿಲ್ ಎಂಡ್ವರೆಗೂ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಎಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಏನು ಇದರಲ್ಲಿ ಅತಿಥಿ ಶಿಕ್ಷಕ ಅಂತ ಮೆನ್ಷನ್ ಮಾಡಿದ್ದಾರೆ, ತಮ್ಮನೇನಲ್ಲಿ ನೋಡಿದ್ರೆ ಉಪನ್ಯಾಸಕರು ಅಂತ ಇದೆ. ಸೊ ಇಲ್ಲೇ ಟ್ವಿಸ್ಟ್ ಇರುವಂಥದ್ದು. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, 2025-26ನೇ ಸಾಲಿಗೆ ಅತಿಥಿ ಶಿಕ್ಷಕರ ಸೇವೆಗೆ ಇಚ್ಛಿಸುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಆಹ್ವಾನಿಸಿದ್ದು, UGC ನಿಯಮಾವಳಿಗಳ ಪ್ರಕಾರ ವಿದ್ಯಾರ್ಹತೆ ಹೊಂದಿದಂತಹ ಅಭ್ಯರ್ಥಿಗಳು ಇದರಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್, ಅಪ್ಲಿಕೇಶನ್ ಆ್ಯಂಡ್ ಫೀಸ್ ಪೇಮೆಂಟ್, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋದಾದ್ರೆ ನೋಡಿ, ಭರ್ತಿ ಮಾಡಿದ ಅರ್ಜಿಯನ್ನು ಹಾವೇರಿ ಯೂನಿವರ್ಸಿಟಿ ಹಾವೇರಿ ಇವರ ಹೆಸರಿನಲ್ಲಿ ಪಡೆದ 1,000 ಅಥವಾ Ru. 500 ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ರ ನಿರ್ವಹಣಾ ಶುಲ್ಕದ ಪಾವತಿಯ ರಸೀದಿಯೊಂದಿಗೆ ದಿನಾಂಕ 14/8/2025 14 ಆಗಸ್ಟ್ 2025ರ ದಿನಾಂಕದ ಒಳಗಾಗಿ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸುವುದು. ಅದರಲ್ಲೂ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಅಭ್ಯರ್ಥಿಗಳು ಹಾವೇರಿ ವಿಶ್ವವಿದ್ಯಾಲಯದ ಅಂತರ್ಜಾಲದ ಈ ಒಂದು ವೆಬ್ಸೈಟ್ ಮೂಲಕ ನೀವು ಪೇಮೆಂಟ್ ಅಪ್ಲಿಕೇಶನ್ ಫಾರಂ ಫೀಸ್ ಫಾರ್ ಟೆಂಪ್ರರಿ ಟೀಚಿಂಗ್ ಪೋಸ್ಟ್ ಆಯ್ಕೆ ಮಾಡುವುದರ ಮೂಲಕ ಪಾವತಿಸಬೇಕು. ಜೊತೆಗೆ ಅರ್ಜಿಯೊಂದಿಗೆ ಶುಲ್ಕ ಪಾವತಿಸಿದ ಒಂದು ಚಲನನ್ನು ನೀವು ಲಗತ್ತಿಸಬೇಕಾಗುತ್ತೆ, ಅಂದರೆ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಉಪನ್ಯಾಸಕರು ಅಥವಾ ಶಿಕ್ಷಕರ ಒಂದು ಆಯ್ಕೆಯ ಪ್ರೋಸೆಸ್ ಹೇಗೆಲ್ಲ ಇರುತ್ತೆ ಅದನ್ನು ನೋಡೋದಾದ್ರೆ ಇಲ್ಲಿ ನೋಡಿ, UGC ಹಾಗೂ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳ ಅನುಸಾರ ಅಗತ್ಯವಿರುವ ಅತಿಥಿ ಉಪನ್ಯಾಸಕರು ಅಥವಾ ತಾತ್ಕಾಲಿಕ ಶಿಕ್ಷಕರನ್ನ ಪ್ರಸ್ತುತ ಇರುವ ರೋಸ್ಟರ್ ಅನುಗುಣವಾಗಿ ಸಂದರ್ಶನ ಜರುಗಿಸುವ ಮೂಲಕ ನೇಮಕ ಮಾಡಿಕೊಳ್ಳಲಾಗುವುದು. ನಿಮಗೆ ಇಂಟರ್ವ್ಯೂ ಇರುತ್ತೆ. ಹಾಗೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಮ್ಮ ಒಂದು ಸೇವೆಗಳನ್ನು ಅಗತ್ಯವಿರುವ ಅವಧಿಗೆ ಮಾತ್ರ ಪಡೆದುಕೊಳ್ಳಲಾಗುವುದು ಅಂತ ಹೇಳಿದರೆ, ಜೊತೆಗೆ ಈ ಒಂದು ಆಯ್ಕೆಯ ಪ್ರೋಸೆಸ್ಸಲ್ಲಿ ಮೇನ್ ಇಂಪಾರ್ಟೆಂಟು ನಿಮ್ಮ ಮೇಲ್ ಐಡಿಯನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ಲಿ. ಯಾಕಂದರೆ ನಿಮ್ಮನ್ನು ಸಂದರ್ಶನಕ್ಕೆ ಇನ್ವೈಟ್ ಮಾಡಲಿಕ್ಕೆ ಅವರು ಡೇಟ್ಸನ್ನು ನಿಮಗೆ ತಿಳಿಸ್ತಾರೆ. ಓಕೆನಾ? ಇದಿಷ್ಟು ಒಂದು ಆಯ್ಕೆಯ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್, ಯಾವ ವಿಷಯದಲ್ಲಿ ಎಷ್ಟು ಪೋಸ್ಟ್ ಇದೆ, ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ನೀವು ಫಿಲ್ ಮಾಡಬೇಕು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಇಲ್ಲಿ ನೋಡೋದಾದರೆ, ಮೊದಲು ಇಲ್ಲಿ ಅಬ್ಸರ್ವ್ ಮಾಡಿ, ಟೆಂಟೇಟಿವ್ ರೆಕ್ರೂಟ್ಮೆಂಟ್ ಫಾರ್ ಟೆಂಪ್ರರಿ ಟೀಚಿಂಗ್ ಪೊಸಿಷನ್ ಇನ್ ಹಾವೇರಿ ಯೂನಿವರ್ಸಿಟಿ ಫಾರ್ ದಿ ಇಯರ್ 2025-26. ಇದು ನಿಮಗೆ ನೆನಪಿರಲಿ. ಓಕೆನಾ? ಈ ಒಂದು ಪೋಸ್ಟ್ ಟೆಂಪ್ರರಿ ಆಗಿ ಇರುತ್ತೆ. ನೆಕ್ಸ್ಟ್, ನೇಮ್ ಆಫ್ ದಿ ಡಿಪಾರ್ಟ್ಮೆಂಟಲ್ಲಿ ಅಬ್ಸರ್ವ್ ಮಾಡಿ, ಇಂಗ್ಲೀಷಲ್ಲಿ 2+1 = 3 ಪೋಸ್ಟ್ ಇದೆ. ನೆಕ್ಸ್ಟ್, ಕನ್ನಡ ವಿಷಯದಲ್ಲಿ 2+1 = 3 ಪೋಸ್ಟ್ ಇದೆ. ನೆಕ್ಸ್ಟ್, ಸೋಷಿಯಾಲಜಿಯಲ್ಲಿ 3 ಪೋಸ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್, 4th ಒನ್ನಲ್ಲಿ ಅಬ್ಸರ್ವ್ ಮಾಡಿ, ಸೋಷಿಯಲ್ ವರ್ಕ್, ಇದರಲ್ಲಿ ಟೋಟಲ್ ಆಗಿ 4 ಪೋಸ್ಟ್ ಇದೆ. ನೆಕ್ಸ್ಟ್, 5th ಒನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ 1+1 = 2 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟ್, ಕಾಮರ್ಸಲ್ಲಿ ಅಂದರೆ ಈ ವಿಷಯದಲ್ಲಿ 3+1 ಟೋಟಲ್ ಆಗಿ 4 ವೇಕೆನ್ಸಿ ಇದೆ. ಹಾಗೆ 7th ಒನ್ BCA, ಇದರಲ್ಲಿ 2+1 ಟೋಟಲ್ ಆಗಿ 3 ಪೋಸ್ಟ್ ಇದೆ. ಹಾಗೆ ಲಾಸ್ಟ್ ಒನ್ 8th ಒನ್ ಅಬ್ಸರ್ವ್ ಮಾಡಿ, MSc ಕಂಪ್ಯೂಟರ್ ಸೈನ್ಸ್, ಇದರಲ್ಲಿ 1 ಪೋಸ್ಟ್ ಇದೆ ಸ್ನೇಹಿತರೆ. ಇದಿಷ್ಟು ಪೋಸ್ಟು ಓನ್ಲಿ ತಾತ್ಕಾಲಿಕ ಹುದ್ದೆಗಳಾಗಿರುತ್ತೆ. ಓಕೆನಾ? ನೆಕ್ಸ್ಟ್, ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ನೀವು ಹೇಗೆ ಫಿಲಪ್ ಮಾಡಬೇಕು ಆ ಒಂದು ಫಾರ್ಮೆಟ್ ಸಹ ಈ ಒಂದು ವಿಡಿಯೋ ಮುಖಾಂತರ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನೋಡಿ, ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ. ಓಕೆನಾ? ನೋಡಿ, ಇಲ್ಲಿ ಈ ಒಂದು ಫಾರ್ಮೆಟಲ್ಲಿ ಮೇನು ಅಭ್ಯರ್ಥಿಗಳು ಸಬ್ಜೆಕ್ಟನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ. ಆದರೆ ಒಂದು ನೆನಪಿರಲಿ, ನೀವು ಯಾವುದೇ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ರು ಪ್ರೆಸೆಂಟ್ ಅಕಾಡೆಮಿಕ್ ಇಯರು ಇಲ್ಲಿ ಮೆನ್ಷನ್ ಆಗಿರಬೇಕು. ಓಕೆನಾ? ನೋಡಿ, ಈ ಥರ. ನೆಕ್ಸ್ಟ್, ನಿಮ್ಮ ಪಾಸ್ಪೋರ್ಟ್ ಸೈಜನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮೇಟನ್ನು ನೀವು ಫಿಲಪ್ ಮಾಡೋದಕ್ಕೂ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ರೀಡ್ ಮಾಡ್ಕೊಳ್ಳಿ. ಹೇಗೆ ಈ ಒಂದು ಫಾರ್ಮೇಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲೂ ಮೇನು ಟೆಂಪ್ರರಿ ಟೀಚಿಂಗ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಈ ಒಂದು ಹುದ್ದೆ ನಿಮಗೆ ಬೇಕಿದ್ದಲ್ಲಿ, ಆಸಕ್ತಿ ಇದ್ದಲ್ಲಿ, ಇದರಲ್ಲಿ ತಿಳಿಸಿರುವಂಥ ಕೆಲವೊಂದು ಕ್ವಾಲಿಫಿಕೇಷನ್ ಅನ್ವಯದಂತೆ ನಿಮಗೆ ಆಸಕ್ತಿ ಇದ್ದಲ್ಲಿ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ? ಹಾಗೆ ನೆಕ್ಸ್ಟು ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೇನ್ ಇಂಪಾರ್ಟೆಂಟು. ನೋಡಿ, PG ಪೋಸ್ಟ್ ಗ್ರ್ಯಾಜುಯೇಷನ್, ಅದರಲ್ಲಿ JRF, NET, SLET ಆಗಿದ್ದರೆ, ಹಾಗೆ PhD ಅಥವಾ MPhil ಆಗಿದ್ದರೆ, ಹಾಗೆ ಎನಿ ಅದರ್ ಒಂದು ಕ್ವಾಲಿಫಿಕೇಷನ್ ಆಗಿದ್ರೆ ನೀವು ಆ ಒಂದು ಇಯರು, ಟೋಟಲ್ ಮಾರ್ಕ್ಸು,
ಯಾವ ಒಂದು ದರ್ಜೆಯಲ್ಲಿ ನೀವು ಪಾಸ್ ಆಗಿದ್ರೆ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಹಾಗೆ ನಿಮ್ಮ ಆ ಒಂದು ಕೋರ್ಸಿನ ಯೂನಿವರ್ಸಿಟಿ ಯಾವುದು, ಸೊ ಅದನ್ನ ನೀಟಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಅಕಾಡೆಮಿಕ್ ಇಯರ್ನ ಪರ್ಫೆಕ್ಟಾಗಿ ನೀವು ಫಿಲಪ್ ಮಾಡಬೇಕಾಗುತ್ತೆ, ಎಲ್ಲೂ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ನೋಡಿ, ಇದರಲ್ಲಿ JRF ಅಥವಾ KCET ನೆಟ್ಟು ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ, ಟೋಟಲ್ ಮಾರ್ಕ್ಸ್ ಎಷ್ಟು ಅದನ್ನು ಸಹ ಕೇಳಿದ್ದಾರೆ. ಸೊ ಅದನ್ನು ಸಹ ನೀವು ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನಿಮ್ಮ ನೋಡಿ, ಹಾಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮೇಟಲ್ಲೇ 4th ಒನ್ನಲ್ಲಿ ಕೊಟ್ಟಿದ್ದಾರೆ ಕ್ಯಾಟಗರಿ ಅಂತ. ನೋಡಿ, GM SC ST ಅಥವಾ ಕ್ಯಾಟಗರಿ 1, 2A 2B ಮತ್ತು 3A 3B. ಸೊ ಈ ಅಭ್ಯರ್ಥಿಗಳು ಪರ್ಫೆಕ್ಟಾಗಿ ಅಲ್ಲಿ ನಿಮ್ಮ ಒಂದು ಕ್ಯಾಟಗರಿಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸನ್ನು ನೀಟಾಗಿ ಮೆನ್ಷನ್ ಮಾಡಿ. ಓಕೆನಾ? ಹಾಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್, ಒಂದು 2 ನಂಬರ್ ಆದರೂ ಮೆನ್ಷನ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಮೇಲ್ ID-ಯನ್ನು ಪರ್ಫೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕೆಂದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಮೇಲ್ ID ಮುಖಾಂತರವೇ ನಿಮಗೆ ಸಂದರ್ಶನದ ದಿನಾಂಕವನ್ನು ತಿಳಿಸ್ತಾರೆ. ಹಾಗೆ ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಿ, ಮತ್ತು ಅಪ್ಲಿಕೇಶನ್ ಫಾರ್ ಡಿಪಾರ್ಟ್ಮೆಂಟ್ ಇದನ್ನು ನೀಟಾಗಿ ಮೆನ್ಷನ್ ಮಾಡಿ. ಓಕೆನಾ? ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ಅಂತ ಭಾವಿಸ್ತಾ, ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ. ನೋಡಿ, ಅಪ್ಲಿಕೇಶನ್ ಫಾರ್ಮೇಟ್ ತುಂಬ ಲೆಂತಿ ಆಗಿದೆ. ಸೊ ನೀಟಾಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಏನಿಲ್ಲ, ನಿಮ್ಮ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ಕೇಳಿದರೆ, ನಿಮ್ಮ ಎಕ್ಸ್ಪೀರಿಯೆನ್ಸು, ಸೊ ಅದನ್ನಷ್ಟೇ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇನ್ನೇನು ಟಫ್ ಏನಿಲ್ಲ ಈ ಒಂದು ಫಾರ್ಮೇಟು. ಸೊ ಫೈನಲಿ ನೆನಪಿರಲಿ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 14 ಆಗಸ್ಟ್ 2025. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ನಿಮ್ಮ ಸ್ಯಾಲ್ರಿ ಎಲ್ಲವೂ ಅಷ್ಟೇ UGC ನಿಯಮಾವಳಿಗಳ ಪ್ರಕಾರನೇ ನಿಮ್ಮನ್ನು ಆಯ್ಕೆಯನ್ನು ಮಾಡ್ಕೊತಾರೆ. ಇದಿಷ್ಟು ನೆನಪಿರಲಿ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್.